ಪ್ರೀತಿಯ ಸಹೋದರ ಸಹೋದರಿ, ಅಣ್ಣ ಇವತ್ತು ಹ್ಯಾಪಿ ಫಾದರ್ಸ್ ಡೇ. ಎಲ್ಲರೂ ಅವರವ್ರ ಡ್ಯಾಡಿಗಳಿಗೆ ವಿಶ್ ಮಾಡ್ತಾ ಇದ್ದಾರೆ. ನನಗೆ ಡ್ಯಾಡಿ ಇಲ್ಲ ಅಂತೇಳಿ ಬಾಧೆಯಲ್ಲಿದ್ದೀರಾ? ಅಥವಾ ಡ್ಯಾಡಿನ ಕಳ್ಕೊಂಡು ತುಂಬಾನೇ ಬಾಧೆ ಪಡ್ತಾ ಕೂತಂತವ್ರಾಗಿದ್ದೀರಾ? ಅದು ನಮ್ಮ ತಂದೆನೇ ಕಳ್ಕೊಂಡು ಬಹಳ ತಿಂಗಳುಗಳು ವರ್ಷಗಳೇ ಕಳೆದೋಯ್ತಣ್ಣ, ನನ್ನ ಭವಿಷ್ಯತ್ ಎಲ್ಲೋಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ನಮ್ಮ ತಂದೆ ಇದ್ದಾಗ ನನ್ನ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು, ಆದರೆ ಇವಾಗ ಕೇರ್ ಮಾಡೋರಿಲ್ಲ. ಚಿಕ್ಕಪ್ಪನ ಕಡೆ ಹೋದೆ, ಅಲ್ಲೂ ನಟನೆ ಪ್ರೀತಿ. ದೊಡ್ಡಪ್ಪನ ಕಡೆ ಹೋದೆ, ಅಲ್ಲೂ ನಟನೆ ಪ್ರೀತಿ. ಆದರೆ ಸ್ವಂತ ತಂದೆ ಪ್ರೀತಿ ಯಾರು ಕೊಡ್ತಾ ಇಲ್ಲ ಅಂತೇಳಿ ಒಂದು ವೇಳೆ ಬಾಧೆ ಇಲ್ಲಿದ್ರೆ ನೆನಪಿರಲಿ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 8, 9, 10ನೇ ವಚನಗಳು ಹೀಗೆ ಬರೆಯಲ್ಪಟ್ಟಿದೆ. ಒಂದು ವೇಳೆ ಈ ಲೋಕದ ತಂದೆಯನ್ನ ನೀವು ಮೀನ್ ಕೇಳಿದ್ರೆ ಹಾವು ಕೊಡೋದಿಲ್ಲ, ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡೋದಿಲ್ಲ, ಹಾಗಾದ್ರೆ ಪರಲೋಕದಲ್ಲಿರುವಂತ ತಂದೆ ನಿಮಗೆ ಒಳ್ಳೆಯದನ್ನು ಮಾಡಲಾರ್ದೆ ಹೇಗಿರ್ತಾನೆ? ಆತನು ಎಷ್ಟೋ ಹೆಚ್ಚೆಚ್ಚಾಗಿ ಸುವರಗಳನ್ನು ನಿನ್ನ ಮೇಲೆ ಸುರಿಸ್ತಾನಂತ ವಾಕ್ಯದಲ್ಲಿ ಬರೆದಿದೆ. ಅದಕ್ಕಾಗಿ ತಂದೆಯನ್ನು ಕಳೆದುಕೊಂಡಿರುವಂತ ಮಕ್ಕಳೇ ಧೈರ್ಯವಾಗಿರಿ, ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಪರಲೋಕದ ತಂದೆಯಾಗಿ ನಿನಗಾಗಿ ಈ ಲೋಕಕ್ಕೆ ಇಳಿದು ಬಂದು ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ನಿನ್ನ ಭವಿಷ್ಯತನ್ನ ಕಟ್ಟೋದಕ್ಕಾಗಿ ಪಾಪದಿಂದ ಬಿಡಿಸಿ ಪ್ರತಿಕ್ಷಣ ನಿನ್ನನ್ನ ಕೇರ್ ಮಾಡೋ ತಂದೆ, ಪರಲೋಕದ ತಂದೆ. ಕಣ್ಣೀರು ಸುರಿಸದಿರು ಸಹೋದರ ಸಹೋದರಿ. ಹಲ್ಲೆಲೂಯಾ. ಒಂಟಿಯಾಗಿ ನಾಲೆದಾಗೆಲ್ಲ ಒಬ್ಬ ತಾಯಿಯಂತೆ ಸಂತೈಸಿದ ನೆನಸಿ ಹಾಡುವೆ. ಕೊರತೆಯಲ್ಲಿ ನಾ ಇರುವಾಗೆಲ್ಲ ಒಬ್ಬ ತಂದೆಯಂತೆ ಒದಗಿಸಿದೆ ಹಾಡಿ ಹರಸುವೆ. ಒಂಟಿಯಾಗಿ ನಾಳುವಾಗೆಲ್ಲ ಒಬ್ಬ ತಾಯಿಯಂತೆ ಸಂತೈಸಿದ ನೆನೆಸಿ ಹಾಡುವೆ. ಕೊರತೆಯಲ್ಲಿ ನಾ ಇರುವಾಗೆಲ್ಲ ಒಬ್ಬ ತಂದೆಯಂತೆ ಒದಗಿಸಿದೆ ಹಾಡಿ ಹರಸುವೆ. ಕೊರತೆಯಲ್ಲೆಲ್ಲ ಕೃಪೆಯನ್ನು ತಂದು ನನ್ನ ತಳ್ಳಾದ ಸೇರಿಸಿಕೊಂಡೆ. ಕೊರತೆಯಲ್ಲೆಲ್ಲ ಕೃಪೆಯನ್ನು ತಂದು ನನ್ನ ತಳ್ಳಾದ ಸೇರಿಸಿಕೊಂಡೆ. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿಮಗದು ಸಮವಾಗುವುದೋ. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗುವುದೋ. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿಮಗದು ಸಮವಾಗುವುದೋ. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗುವುದೋ. ಎಣಿಸಲು ಆಗದ ಅತಿಶಯವ ನನ್ ಬಾಳಲಿ ಮಾಡುವವನೇ. ಎಣಿಸಲು ಆಗದ ಅದ್ಭುತವ ನನ್ ಬಾಳಲಿ ಮಾಡುವವನೇ. ಎಣಿಸಲು ಆಗದ ಅತಿಶಯವ ನನ್ ಬಾಳಲಿ ಮಾಡುವವನೇ. ಎಣಿಸಲು ಆಗದ ಅದ್ಭುತವ ನನ್ ಬಾಳಲಿ ಮಾಡುವವನೇ. ಎಲ್ಲರೂ ಸೇರಿ ಹಾಡೋಣ. ನಮ್ಮ ಪರಲೋಕದ ತಂದೆ ಇದ್ದಾನೆ, ನಮ್ಮನ್ನ ಸಾಕ್ತಾನೆ, ನಮ್ಮನ್ನ ನಡೆಸ್ತಾನೆ. ಆತನು ಧೈರ್ಯವಾಗಿರೋಣ. ನಮ್ಮ ಭವಿಷ್ಯತ್ತಿಗೆ ಯಾರು ಧಕ್ಕೆ ತರೋದಕ್ಕೆ ಸಾಧ್ಯವಿಲ್ಲ. ಆತನ ಕೈಗಳಲ್ಲಿ, ಗಾಯವುಳ್ಳ ಹಸ್ತದಲ್ಲಿ ನಮ್ಮ ಭವಿಷ್ಯತ್ತು ತುಂಬಾ ಭದ್ರವಾಗಿದೆ. ಅದಕ್ಕಾಗಿ ಆತನ ಹೃದಯಪೂರ್ವಕವಾಗಿ ಸ್ತೋತ್ರ ಸಲ್ಲಿಸೋಣ. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿಮಗದು ಸಮವಾಗುವುದೋ. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗುವುದೋ. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿಮಗದು ಸಮವಾಗುವುದೋ. ಕೋಟಿ
ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗ್ವದೋ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನೆನಪಿರಲಿ, 2016ರಲ್ಲಿ ನಮ್ಮ ತಂದೆನ ಕಳ್ಕೊಂಡೆ. ಬಟ್ ಅವತ್ತಿಂದ ಇವತ್ತಿನವರೆಗೂ ಒಂದು ಕೊರತೆಗಳೇ ಇಲ್ಲ. ಯಾಕೆ? ಪರಲೋಕ ತಂದೆ ಎಲ್ಲವನ್ನ ನೋಡಿಕೊಂಡು ನಿನ್ನ ನಡೆಸ್ತಾನೆ. ಅದಕ್ಕಾಗಿ ಇವತ್ತು ಹ್ಯಾಪಿ ಫಾದರ್ಸ್ ಡೇಗೆ ತಂದೆಗಳಿಲ್ಲ ಅಂತೇಳಿ ಬಾಧೆ ಪಡುವಂಥ ಮಕ್ಕಳೇ ನೆನಪಿರಲಿ, ಪರಲೋಕದ ಒಬ್ಬ ತಂದೆ ಇದ್ದಾನೆ. ನಿನ್ನ ಜೀವಿತವನ್ನು ರೂಪಿಸಿ ಆಶೀರ್ವಾದದ ನಿಧಿಯಾಗಿ ಬದಲಾಯಿಸಿ ನಿನ್ನನ್ನು ನಡೆಸುವಂಥ ತಂದೆ. ಸೊ ಆ ತಂದೆ ಇದ್ದಾನೆ ಅನ್ನುವಂಥ ಧೈರ್ಯವಾಗಿರ್ರಿ. ಆತನನ್ನು ಸ್ತುತಿಸ್ರಿ, ಆರಾಧಿಸ್ರಿ, ಆತನಿಗೆ ವಿಧೇಯತೆಯನ್ನು ತೋರಿಸ್ರಿ. ನಿನ್ನ ಬದುಕೆಲ್ಲ ಕೂಡ ಆ ತಂದೆ ಪ್ರೀತಿಯಿಂದ ನಿಮ್ಮನ್ನು ತುಂಬಿಸ್ತಾನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.